ಬೆಳಕಿನ ಹಬ್ಬ ದೀಪಾವಳಿಗೆ ದಿನಗಣನೆ ಶುರುವಾಗಿದೆ. ಮತ್ತೊಂದು ಕಡೆ ಮಿಂಟು ಆಸ್ಪತ್ರೆಯಲ್ಲಿ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾಕಂದರೆ ಮಕ್ಕಳು ಪಟಾಕಿಯನ್ನು ಸಿಡಿಸ್ತಾರೆ, ಕಣ್ಣಿಗೆ ತುಂಬ ಗಾಯ ಆಗುತ್ತೆ, ಒಂದು ಕಡೆ ಇಂಜುರಿ ಆಗುತ್ತೆ. ಅಂಥ ಮಕ್ಕಳು, ಮಹಿಳೆಯರು ಮತ್ತು ಪುರುಷರು ಮಿಂಟು ಆಸ್ಪತ್ರೆಗೆ ಬರ್ಬೋದು. ಸ್ಪೆಷಲ್ ವಾರ್ಡ್ ರೆಡಿ ಮಾಡಿದ್ದಾರೆ. ನಾನೀಗ ಮಿಂಟು ಆಸ್ಪತ್ರೆ ಒಳಗಡೆ ಇದ್ದೇನೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಪಟಾಕಿ ಸಿಡಿತದಿಂದ ಗಾಯಗೊಂಡಿರುವ ವಾರ್ಡ್ ಅಂದರೆ ಮೀಸಲಿಟ್ಟಿದ್ದಾರೆ. ಸುಮಾರು 25ಕ್ಕೂ ಹೆಚ್ಚು ವಾರ್ಡ್ಗಳನ್ನು ರೆಡಿ ಮಾಡಿದ್ದಾರೆ. ಪುರುಷರಿಗೆ ಮತ್ತು ಮಹಿಳೆಯರಿಗೆ 10 ವಾರ್ಡ್ ಮತ್ತು ಆ ಮಕ್ಕಳಿಗೆ 5 ವಾರ್ಡನ್ನು ರೆಡಿ ಮಾಡಿದ್ದಾರೆ. ಅದಕ್ಕೆ ಬೇಕಾದ ಆ ಮೆಟೀರಿಯಲ್ಗಳು ಅಂದರೆ ಆ ಕಣ್ಣಿನ ಮಿಷನ್ಗಳು, ನೋಡುವಂಥ ಕಣ್ಣಿನ ಮಿಷನ್ಗಳು, ಮೆಡಿಸಿನ್ಸ್ಗಳು, ಐ ಡ್ರಾಪು, ದೃಶ್ಯಗಳು ಸಹ ನೋಡ್ತಿರ್ಬೋದು. ಎಲ್ಲವನ್ನು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸುಮಾರು 25ಕ್ಕೂ ಹೆಚ್ಚು ಇಲ್ಲಿನ ವೈದ್ಯಾಧಿಕಾರಿಗಳು ಈ ಒಂದು ವಾರ್ಡ್ಗಳಲ್ಲಿ ಇದ್ದೇ ಇರ್ತಾರೆ. ಏನಾದರೂ ಮಕ್ಕಳಲ್ಲಿ, ಪುರುಷರಲ್ಲಿ ಮತ್ತು ಮಹಿಳೆಯರಲ್ಲಿ ಏನಾದರೂ ಪಟಾಕಿಯಿಂದ ಕಣ್ಣಿಗೆ ಏನಾದರೂ ತೊಂದರೆ ಆಯಿತು ಅಂದರೆ ಇಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತದೆ. ನೋಡ್ತಿರ್ಬೋದು, ಪಟಾಕಿ ಸಿಡಿದಿಂದ ಇದು ಮಕ್ಕಳ ವಾರ್ಡು ಮತ್ತು ಮಹಿಳೆಯರ ವಾರ್ಡು. ಸಿದ್ಧತೆ ತುಂಬ ಎಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಂಡಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಬೆಡ್ ವ್ಯವಸ್ಥೆ ಆಯಿತು. ಮತ್ತು ಯಾಕೆಂದರೆ ಬಂದಂಥ ಮಕ್ಕಳು, ಕಣ್ಣಿಗೆ ಸಮಸ್ಯೆ ಆದ ಬಂದಂಥ ಮಕ್ಕಳು, ಪುರುಷರು, ಮಹಿಳೆಯರು ಇದೇ ಬೆಡ್ಡಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಟ್ಟು ಇಲ್ಲಿ ಸುಮಾರು ಒಂದು 5-6 ಬೆಡ್ಗಳಿದ್ದಾವೆ, ಹೊರಗಡೆ ಬೆಡ್ಗಳಿದ್ದಾವೆ. ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾಕಂದರೆ 25ಕ್ಕೂ ಹೆಚ್ಚು ಬೆಡ್ಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ. ಇದು ಮಿಂಟು ಆಸ್ಪತ್ರೆ ದೃಶ್ಯಗಳು. ಯಾಕಂದರೆ ಸಾಕಷ್ಟು ಮಕ್ಕಳು ಪಟಾಕಿ ಸಿಡಿಸಿ ಕಣ್ಣಿಗೆ ಗಾಯ ಮಾಡಿಕೊಳ್ತಾರೆ, ಪುರುಷರು ಕಣ್ಣಿಗೆ ಗಾಯ ಆಗುತ್ತೆ. ಅದಲ್ಲದೆ ನೋಡುವರಿಗೂ 50% ಕಣ್ಣಿಗೆ ಗಾಯ ಆಗ್ತಿದ್ವು ಅಂತ ಒಂದು ಕಡೆ ಹೇಳಲಾಗ್ತಿದೆ. ಹೀಗಾಗಿ ಮಿಂಟು ಆಸ್ಪತ್ರೆಯ ಸಿಬ್ಬಂದಿಗಳು, ಆಡಳಿತ ಮಂಡಳಿ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇಲ್ಲಿ ಡೈರೆಕ್ಟರ್ ಇದ್ದಾರೆ, ರಶೀದಾರ್ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾಕಂದರೆ ಪಟಾಕಿ ಹಬ್ಬ, ದೀಪಾವಳಿ ಬೆಳಕಿನ ಹಬ್ಬ ಇನ್ನೇನು ದಿನಗಳೇ ಆರಂಭವಾಗ್ತಿದೆ. ಯಾವ ರೀತಿ ಇದೆ ಸರ್ ಸಿದ್ಧತೆ ಅಂತ? ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಇನ್ಚಾರ್ಜ್ ನಿರ್ದೇಶಕ ಮತ್ತು ವೈದ್ಯಕೀಯ ಅಧೀಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಪಟಾಕಿ ಹಬ್ಬ ಹತ್ತಿರ ಬರ್ತಾ ಇದೆಯಿಂದ ಮೊದಲು ನಾನು ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಕೆಲವು ಸಾವಕಾಶವಾಗಿ ಕೇರ್ ತೆಗೆದುಕೊಳ್ಬೇಕು ಅಂತ ಹೇಳ್ತೀನಿ. ಕಣ್ಣಿನ ರಕ್ಷಣೆ ತುಂಬ ಇಂಪಾರ್ಟೆಂಟು. ಯಾವುದೇ ಇಂಜುರಿ ಆಗದೇ ಇರೋ ಥರ ತಾವು ದೀಪಾವಳಿ ಆಚರಿಸ್ಬೇಕಾಗಿ ಕೇಳ್ಕೊಳ್ತೀನಿ. ನಮ್ಮಲ್ಲಿ ವಿ ಹ್ಯಾವ್ ಕೆಪ್ಟ್ 25 ಬೆಡ್ಸ್ ರಿಸರ್ವ್ ಇಟ್ಟಿದ್ದೇವೆ ಕ್ರ್ಯಾಕರ್ ಇಂಜುರೀಸ್ಗೆ. ಬಂದಂಥ ಕಣ್ಣಿಗೆ ಗಾಯ ಆದಂಥ ಬಂದ ಮಕ್ಕಳಾಯಿತು, ಪುರುಷರಾಯಿತು, ಮಹಿಳೆಯರಲ್ಲಿ ಇಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತದೆ ಸರ್? ಹೌದು. ನಾವು ಇಲ್ಲಿ ಸ್ಪೆಷಾಲಿಟಿ ಬಿಲ್ಡಿಂಗ್ ಬ್ಲಾಕಲ್ಲಿ ನಾವು ಕ್ರ್ಯಾಕರ್ ಇಂಜುರಿ ವಾರ್ಡ್ಗಳನ್ನ ತೆಗೆದಿದ್ದೇವೆ. ಸಪ್ರೇಟ್ ಮೇಲ್ ಫಿಮೇಲ್ ವಾರ್ಡ್ ಇಟ್ಟಿದ್ದೇವೆ. ಮತ್ತು ಇಲ್ಲಿ ಬೇಕಾಗಿರೋ ಇನ್ಸ್ಟ್ರೂಮೆಂಟ್ಸ್ ಆಗಲಿ, ಸ್ಟ್ರೀಟ್ ಲ್ಯಾಂಪ್ ಆಗಲಿ ನಾವು ಇಲ್ಲೇ ಅರೇಂಜ್ ಮಾಡಿಟ್ಟಿದ್ದೇವೆ. ಯಾಕಂದರೆ ಪಟಾಕಿ ಹಬ್ಬದ ಇಂಜುರಿ ಆದರೆ ಪೇಷಂಟ್ಸ್ ಮೊದಲೇ ನೊಂದಿರ್ತಾರೆ, ಅವ್ರ ಅಟೆಂಡರ್ಸ್ ಎಲ್ಲ ತೀವ್ರ ಆತಂಕದಲ್ಲಿರ್ತಾರೆ. ಅವ್ರನ್ನ ಓಡಾಡಿಸೋದು ಬದಲು ನಾವು ಇಲ್ಲಿ ಅತ್ಯವಶ್ಯಕವಾದ ಮತ್ತು ತುರ್ತು ಚಿಕಿತ್ಸೆ ಕೊಡಬೇಕಾದ್ರೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕೋ ಅದನ್ನು ನಾವು ಇಲ್ಲೇ ಅರೇಂಜ್ ಮಾಡ್ಕೊಂಡಿದ್ದೇವೆ. ಬೇರೆ ಥರ ಟ್ರೀಟ್ಮೆಂಟ್ ಆಗಲಿ, ಸರ್ಜರಿ ಆಗಲಿ ಬೇರೆ ಕಡೆ ನಾವು ರೆಡಿ ಮಾಡ್ಕೊಂಡಿದ್ದೇವೆ. ಕ್ರಮ ಸರ್ ಯಾವ ರೀತಿ ತೆಗೆದುಕೊಳ್ಳಬೇಕಾಗುತ್ತೆ ಪೋಷಕರು ಮತ್ತು ಈ ಪಟಾಕಿ ಹೊಡೆಯೋರು? ಇವಾಗ ಲೆಜಿಸ್ಲೇಷನ್ ಬಂದಿರೋ ಥರ ಗ್ರೀನ್ ಕ್ರ್ಯಾಕರ್ ಹಚ್ಚಿ ಅಂತ ಹೇಳ್ತಾರೆ. ಬಟ್ ಗ್ರೀನ್ ಕ್ರ್ಯಾಕರ್ ಹಚ್ಚಿದ್ರೂ ಕಣ್ಣಿಗೆ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಆದ್ದರಿಂದ ಸೇಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಪಟಾಕಿಗಳನ್ನ ಹಚ್ಚೋದು ಒಳ್ಳೆಯದು. ಮತ್ತು ಮಕ್ಕಳು ಪಟಾಕಿ ಹಚ್ಚಬೇಕಾದ್ರೆ ಅಂಡರ್ ಪೇರೆಂಟಲ್ ಗೈಡೆನ್ಸ್ ಮಾಡೋದು ಉತ್ತಮ ಅಂತ ಹೇಳ್ತೀನಿ. ನೋಡ್ತಿರ್ಬೋದು, ಇದೊಂದು ವಾರ್ಡ್ ಇದೆ. ಇಲ್ಲಿ ಸಹ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಮತ್ತು ಬರುವಂಥ ಪೋಷಕರಲ್ಲಿ ಸಹ ಒಂದು ಕಡೆ ಮನವಿ ಸಹ ಮಾಡ್ತಿದ್ದಾರೆ. ಇಲ್ಲಿ ಭಿತ್ತಿ ಅಂದರೆ ಪತ್ರಗಳನ್ನು ಅಂಟಿಸಿದ್ದಾರೆ. ಅಂದರೆ ಕಣ್ಣಿನಿಂದ ಯಾವ ರೀತಿ ತೊಂದರೆ ಆಗುತ್ತೆ, ಕಣ್ಣನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು ಎಂಬುದು ಈ ಒಂದು ಬೋರ್ಡಲ್ಲಿ ಒಂದು ಕಡೆ ಅದ್ಭುತವಾದ ಕಲ್ಪನೆಯಲ್ಲಿ ಕಣ್ಣನ್ನು ರಕ್ಷಣೆ ಮಾಡಿಕೊಳ್ಳೋದು, ಪಟಾಕಿಯಿಂದ ಯಾವ ರೀತಿ ನಾವು ದೂರ ಇರಬೇಕು, ಯಾವ ರೀತಿ ಹಚ್ಚಬೇಕು, ಕಣ್ಣನ್ನು ಯಾವ ರೀತಿ ಸುರಕ್ಷಿತವಾಗಿ ಇಟ್ಟುಕೊಳ್ಬೇಕು ಎಂಬುದು ಒಂದು ಕಡೆ ತೋರಿಸಿಕೊಟ್ಟಿದ್ದಾರೆ. ಹೀಗೆ ಮಿಂಟು ಆಸ್ಪತ್ರೆ ಇದೀಗ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಳಕಿನ ಹಬ್ಬ ದೀಪಾವಳಿಗೆ ದಿನಗಣನೆ ಶುರುವಾಗಿದೆ. ಮತ್ತೊಂದು ಕಡೆ ಮಿಂಟು ಆಸ್ಪತ್ರೆಯಲ್ಲಿ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾಕಂದರೆ ಮಕ್ಕಳು ಪಟಾಕಿಯನ್ನು ಸಿಡಿಸ್ತಾರೆ, ಕಣ್ಣಿಗೆ ತುಂಬ ಗಾಯ ಆಗುತ್ತೆ, ಒಂದು ಕಡೆ ಇಂಜುರಿ ಆಗುತ್ತೆ. ಅಂಥ ಮಕ್ಕಳು, ಮಹಿಳೆಯರು ಮತ್ತು ಪುರುಷರು ಮಿಂಟು ಆಸ್ಪತ್ರೆಗೆ ಬರ್ಬೋದು. ಸ್ಪೆಷಲ್ ವಾರ್ಡ್ ರೆಡಿ ಮಾಡಿದ್ದಾರೆ. ನಾನೀಗ ಮಿಂಟು ಆಸ್ಪತ್ರೆ ಒಳಗಡೆ ಇದ್ದೇನೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಪಟಾಕಿ ಸಿಡಿತದಿಂದ ಗಾಯಗೊಂಡಿರುವ ವಾರ್ಡ್ ಅಂದರೆ ಮೀಸಲಿಟ್ಟಿದ್ದಾರೆ. ಸುಮಾರು 25ಕ್ಕೂ ಹೆಚ್ಚು ವಾರ್ಡ್ಗಳನ್ನು ರೆಡಿ ಮಾಡಿದ್ದಾರೆ. ಪುರುಷರಿಗೆ ಮತ್ತು ಮಹಿಳೆಯರಿಗೆ 10 ವಾರ್ಡ್ ಮತ್ತು ಆ ಮಕ್ಕಳಿಗೆ 5 ವಾರ್ಡನ್ನು ರೆಡಿ ಮಾಡಿದ್ದಾರೆ. ಅದಕ್ಕೆ ಬೇಕಾದ ಮೆಟೀರಿಯಲ್ಗಳು ಅಂದರೆ ಆ ಕಣ್ಣಿನ ಮಿಷನ್ಗಳು, ನೋಡುವಂಥ ಕಣ್ಣಿನ ಮಿಷನ್ಗಳು, ಮೆಡಿಸಿನ್ಸ್ಗಳು, ಐ ಡ್ರಾಪು, ದೃಶ್ಯಗಳು ಸಹ ನೋಡ್ತಿರ್ಬೋದು. ಎಲ್ಲವನ್ನು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸುಮಾರು 25ಕ್ಕೂ ಹೆಚ್ಚು ಇಲ್ಲಿನ ವೈದ್ಯಾಧಿಕಾರಿಗಳು ಈ ಒಂದು ವಾರ್ಡ್ಗಳಲ್ಲಿ ಇದ್ದೇ ಇರ್ತಾರೆ. ಏನಾದರೂ ಮಕ್ಕಳಲ್ಲಿ, ಪುರುಷರಲ್ಲಿ ಮತ್ತು ಮಹಿಳೆಯರಲ್ಲಿ
ಏನಾದರೂ ಪಟಾಕಿಯಿಂದ ಕಣ್ಣಿಗೆ ಏನಾದರೂ ತೊಂದರೆ ಆಯಿತು ಅಂದರೆ ಇಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಿದೆ. ನೋಡ್ತಿರ್ಬೋದು ಪಟಾಕಿ ಸಿಡಿದಿಂದ ಇದು ಮಕ್ಕಳ ವಾರ್ಡು ಮತ್ತು ಮಹಿಳೆಯರ ವಾರ್ಡು ಸಿದ್ಧತೆ ತುಂಬ ಎಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಂಡಿದ್ದಾರೆ. ದೃಶ್ಯಕಾರ್ಸ ನೋಡ್ತಿರ್ಬೋದು ಬೆಡ್ ವ್ಯವಸ್ಥೆ ಆಯಿತು. ಮತ್ತು ಯಾಕೆಂದರೆ ಬಂದಂಥ ಮಕ್ಕಳು ಕಣ್ಣಿಗೆ ಸಮಸ್ಯೆ ಆದ ಬಂದಂಥ ಮಕ್ಕಳು ಪುರುಷರು ಮಹಿಳೆಯರು ಇದೇ ಬೆಡ್ಡಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಿದೆ. ದೃಶ್ಯಕಾರ್ಸ ನೋಡ್ತಿರ್ಬೋದು ಒಟ್ಟು ಇಲ್ಲಿ ಸುಮಾರು ಒಂದು 5-6 ಬೆಡ್ಗಳಿದ್ದಾವೆ, ಹೊರಗಡೆ ಬೆಡ್ಗಳಿದ್ದಾವೆ, ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾಕಂದರೆ 25ಕ್ಕೂ ಹೆಚ್ಚು ಬೆಡ್ಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ. ಇದು ಮಿಂಟು ಆಸ್ಪತ್ರೆ ದೃಶ್ಯಗಳು. ಯಾಕಂದರೆ ಸಾಕಷ್ಟು ಮಕ್ಕಳು ಪಟಾಕಿ ಸಿಡಿಸಿ ಕಣ್ಣಿಗೆ ಗಾಯ ಮಾಡಿಕೊಳ್ತಾರೆ, ಪುರುಷರು ಕಣ್ಣಿಗೆ ಗಾಯ ಆಗುತ್ತೆ. ಅದಲ್ಲದೆ ನೋಡುವರಿಗೂ 50% ಕಣ್ಣಿಗೆ ಗಾಯ ಆಗ್ತಿದ್ವು ಅಂತ ಒಂದು ಕಡೆ ಹೇಳಲಾಗ್ತಿದೆ. ಹೀಗಾಗಿ ಮಿಂಟು ಆಸ್ಪತ್ರೆಯ ಸಿಬ್ಬಂದಿಗಳು ಆಡಳಿತ ಮಂಡಳಿ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇಲ್ಲಿ ಡೈರೆಕ್ಟರ್ ರಶೀದಾರ್ ಅವ್ರು ಮಾತಾಡಿಸ್ತೀನಿ. ಸರ್, ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾಕಂದರೆ ಪಟಾಕಿ ಹಬ್ಬ, ದೀಪಾವಳಿ ಬೆಳಕಿನ ಹಬ್ಬ ಇನ್ನೇನು ದಿನಗಳೇ ಆರಂಭವಾಗ್ತಿದೆ. ಯಾವ ರೀತಿ ಇದೆ ಸರ್ ಸಿದ್ಧತೆ ಅಂತ? ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಇನ್ಚಾರ್ಜ್ ನಿರ್ದೇಶಕ ಮತ್ತು ವೈದ್ಯಕೀಯ ಅಧೀಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಪಟಾಕಿ ಹಬ್ಬ ಹತ್ತಿರ ಬರ್ತಾ ಇದೆಯಿಂದ ಮೊದಲು ನಾನು ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆಗೆ ಕೆಲವು ಸಾವಕಾಶವಾಗಿ ಕೇರ್ ತೆಗೆದುಕೊಳ್ಬೇಕು ಅಂತ ಹೇಳ್ತೀನಿ. ಕಣ್ಣಿನ ರಕ್ಷಣೆ ತುಂಬ ಇಂಪಾರ್ಟೆಂಟು. ಯಾವುದೇ ಇಂಜುರಿ ಆಗದೇ ಇರೋ ಥರ ತಾವು ದೀಪಾವಳಿ ಆಚರಿಸ್ಬೇಕು ಕೇಳ್ಕೊಳ್ತೀನಿ. ನಮ್ಮಲ್ಲಿ ವಿ ಕೆಪ್ಟ್ 25 ಬೆಡ್ಸ್ ರಿಸರ್ವ್ ಇಟ್ಟಿದ್ದೇವೆ ಕ್ರ್ಯಾಕರ್ ಇಂಜುರೀಸ್ಗೆ. ಬಂದಂಥ ಕಣ್ಣಿಗೆ ಗಾಯ ಆದಂಥ ಬಂದ ಮಕ್ಕಳಾಯಿತು, ಪುರುಷರಾಯಿತು, ಮಹಿಳೆಯರಲ್ಲಿ ಇಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತದೆ ಸರ್? ಹೌದು. ನಾವು ಇಲ್ಲಿ ಸ್ಪೆಷಾಲಿಟಿ ಬಿಲ್ಡಿಂಗ್ ಬ್ಲಾಕಲ್ಲಿ ನಾವು ಕ್ರ್ಯಾಕರ್ ಇಂಜುರಿ ವಾರ್ಡ್ಗಳನ್ನ ತೆಗೆದಿದ್ದೇವೆ. ಸಪ್ರೇಟ್ ಮೇಲ್ ಫಿಮೇಲ್ ವಾರ್ಡ್ ಇಟ್ಟಿದ್ದೇವೆ. ಮತ್ತು ಇಲ್ಲಿ ಬೇಕಾಗಿರೋ ಇನ್ಸ್ಟ್ರೂಮೆಂಟ್ಸ್ ಆಗಲಿ, ಸ್ಟ್ರಿಟ್ ಲ್ಯಾಂಪ್ ಆಗಲಿ ನಾವು ಇಲ್ಲೇ ಅರೇಂಜ್ ಮಾಡಿಟ್ಟಿದ್ದೇವೆ. ಯಾಕಂದರೆ ಪಟಾಕಿ ಹಬ್ಬದ ಇಂಜುರಿ ಆದರೆ ಪೇಷಂಟ್ಸ್ ಮೊದಲೇ ನೊಂದಿರ್ತಾರೆ, ಅವ್ರ ಅಟೆಂಡೆನ್ಸ್ ಎಲ್ಲ ತೀವ್ರ ಆತಂಕದಲ್ಲಿರ್ತಾರೆ. ಅವ್ರನ್ನ ಓಡಾಡಿಸೋದು ಬದಲು ನಾವು ಇಲ್ಲಿ ಅತ್ಯವಶ್ಯಕವಾದ ಮತ್ತು ತುರ್ತು ಚಿಕಿತ್ಸೆ ಕೊಡಬೇಕಾದ್ರೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕೋ ಅದನ್ನು ನಾವು ಇಲ್ಲೇ ಅರೇಂಜ್ ಮಾಡ್ಕೊಂಡಿದ್ದೇವೆ. ಬೇರೆ ಥರ ಟ್ರೀಟ್ಮೆಂಟ್ ಆಗಲಿ, ಸರ್ಜರಿ ಆಗಲಿ ಬೇರೆ ಕಡೆ ನಾವು ರೆಡಿ ಮಾಡ್ಕೊಂಡಿದ್ದೇವೆ. ಕ್ರಮ ಸರ್ ಯಾವ ರೀತಿ ತೆಗೆದುಕೊಳ್ಳಬೇಕಾಗುತ್ತೆ ಪೋಷಕರು ಮತ್ತು ಈ ಪಟಾಕಿ ಹೊಡೆಯೋರು? ಇವಾಗ ಲೆಜಿಸ್ಲೇಷನ್ ಬಂದಿರೋ ಥರ ಗ್ರೀನ್ ಕ್ರ್ಯಾಕರ್ ಹಚ್ಚಿ ಅಂತ ಹೇಳ್ತಾರೆ. ಬಟ್ ಗ್ರೀನ್ ಕ್ರ್ಯಾಕರ್ ಹಚ್ಚಿದ್ರೂ ಕಣ್ಣಿಗೆ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಆದ್ದರಿಂದ ಸೇಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಪಟಾಕಿಗಳನ್ನ ಹಚ್ಚೋದು ಒಳ್ಳೆಯದು. ಮತ್ತು ಮಕ್ಕಳು ಪಟಾಕಿ ಹಚ್ಚಬೇಕಾದ್ರೆ ಅಂಡರ್ ಪೇರೆಂಟಲ್ ಗೈಡೆನ್ಸ್ ಮಾಡೋದು ಉತ್ತಮ ಅಂತ ಹೇಳ್ತೀನಿ. ನೋಡ್ತಿರ್ಬೋದು ಇದೊಂದು ವಾರ್ಡ್ ಇದೆ. ಇಲ್ಲಿ ಸಹ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಮತ್ತು ಬರುವಂಥ ಪೋಷಕರಲ್ಲಿ ಸಹ ಒಂದು ಕಡೆ ಮನವಿ ಸಹ ಮಾಡ್ತಿದ್ದಾರೆ. ಇಲ್ಲಿ ಭಿತ್ತಿ ಅಂದರೆ ಪತ್ರಗಳನ್ನು ಅಂಟಿಸಿದ್ದಾರೆ. ಅಂದರೆ ಕಣ್ಣಿನಿಂದ ಯಾವ ರೀತಿ ತೊಂದರೆ ಆಗುತ್ತೆ, ಕಣ್ಣನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು ಎಂಬುದು ಈ ಒಂದು ಬೋರ್ಡಲ್ಲಿ ಒಂದು ಕಡೆ ಅದ್ಭುತವಾದ ಕಲ್ಪನೆಯಲ್ಲಿ ಕಣ್ಣನ್ನು ರಕ್ಷಣೆ ಮಾಡಿಕೊಳ್ಳೋದು, ಪಟಾಕಿಯಿಂದ ಯಾವ ರೀತಿ ನಾವು ದೂರ ಇರಬೇಕು, ಯಾವ ರೀತಿ ಹಚ್ಚಬೇಕು, ಕಣ್ಣನ್ನು ಯಾವ ರೀತಿ ಸುರಕ್ಷಿತವಾಗಿ ಇಟ್ಟುಕೊಳ್ಬೇಕು ಎಂಬುದು ಒಂದು ಕಡೆ ತೋರಿಸಿಕೊಟ್ಟಿದ್ದಾರೆ. ಹೀಗೆ ಮಿಂಟು ಆಸ್ಪತ್ರೆ ಇದೀಗ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಳಕಿನ ಹಬ್ಬ ದೀಪಾವಳಿಗೆ ದಿನಗಣನೆ ಶುರುವಾಗಿದೆ. ಮತ್ತೊಂದು ಕಡೆ ಮಿಂಟು ಆಸ್ಪತ್ರೆಯಲ್ಲಿ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾಕಂದರೆ ಮಕ್ಕಳು ಪಟಾಕಿಯನ್ನು ಸಿಡಿಸ್ತಾರೆ, ಕಣ್ಣಿಗೆ ತುಂಬ ಗಾಯ ಆಗುತ್ತೆ, ಒಂದು ಕಡೆ ಇಂಜುರಿ ಆಗುತ್ತೆ. ಅಂಥ ಮಕ್ಕಳು, ಮಹಿಳೆಯರು ಮತ್ತು ಪುರುಷರು ಮಿಂಟು ಆಸ್ಪತ್ರೆಗೆ ಬರ್ಬೋದು. ಸ್ಪೆಷಲ್ ವಾರ್ಡ್ ರೆಡಿ ಮಾಡಿದ್ದಾರೆ. ನಾನೀಗ ಮಿಂಟು ಆಸ್ಪತ್ರೆ ಒಳಗಡೆ ಇದ್ದೇನೆ. ದೃಶ್ಯಗಳು ಸಹ ನೋಡ್ತಿರ್ಬೋದು ಪಟಾಕಿ ಸಿಡಿತದಿಂದ ಗಾಯಗೊಂಡಿರುವ ವಾರ್ಡ್ ಇದೆ, ಅಂದರೆ ಮೀಸಲಿಟ್ಟಿದ್ದಾರೆ. ಸುಮಾರು 25ಕ್ಕೂ ಹೆಚ್ಚು ವಾರ್ಡ್ಗಳನ್ನು ರೆಡಿ ಮಾಡಿದ್ದಾರೆ. ಪುರುಷರಿಗೆ ಮತ್ತು ಮಹಿಳೆಯರಿಗೆ 10 ವಾರ್ಡ್ ಮತ್ತು ಮಕ್ಕಳಿಗೆ 5 ವಾರ್ಡನ್ನು ರೆಡಿ ಮಾಡಿದ್ದಾರೆ. ಅದಕ್ಕೆ ಬೇಕಾದ ಮೆಟೀರಿಯಲ್ಗಳು ಅಂದರೆ ಕಣ್ಣಿನ ಮಿಷನ್ಗಳು, ನೋಡುವಂಥ ಕಣ್ಣಿನ ಮಿಷನ್ಗಳು, ಮೆಡಿಸಿನ್ಸ್ಗಳು, ಐ ಡ್ರಾಪು, ದೃಶ್ಯಗಳು ಸಹ ನೋಡ್ತಿರ್ಬೋದು ಎಲ್ಲವನ್ನು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸುಮಾರು 25ಕ್ಕೂ ಹೆಚ್ಚು ಇಲ್ಲಿನ ವೈದ್ಯ ಅಧಿಕಾರಿಗಳು ಈ ಒಂದು ವಾರ್ಡ್ಗಳಲ್ಲಿ ಇದ್ದೇ ಇರ್ತಾರೆ. ಏನಾದರೂ ಮಕ್ಕಳಲ್ಲಿ, ಪುರುಷರಲ್ಲಿ ಮತ್ತು ಮಹಿಳೆಯರಲ್ಲಿ ಏನಾದರೂ ಪಟಾಕಿಯಿಂದ ಕಣ್ಣಿಗೆ ಏನಾದರೂ ತೊಂದರೆ ಆಯಿತು ಅಂದರೆ ಇಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಿದೆ. ನೋಡ್ತಿರ್ಬೋದು ಪಟಾಕಿ ಸಿಡಿದಿಂದ ಇದು ಮಕ್ಕಳ ವಾರ್ಡು ಮತ್ತು ಮಹಿಳೆಯರ ವಾರ್ಡು ಸಿದ್ಧತೆ ತುಂಬ ಎಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಂಡಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು ಬೆಡ್ ವ್ಯವಸ್ಥೆ ಆಯಿತು. ಮತ್ತು ಯಾಕೆಂದರೆ ಬಂದಂಥ ಮಕ್ಕಳು ಕಣ್ಣಿಗೆ ಸಮಸ್ಯೆ ಆದ ಬಂದಂಥ ಮಕ್ಕಳು ಪುರುಷರು ಮಹಿಳೆಯರು ಇದೇ ಬೆಡ್ಡಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು ಒಟ್ಟು ಇಲ್ಲಿ ಸುಮಾರು ಒಂದು 5-6 ಬೆಡ್ಗಳಿದ್ದಾವೆ, ಹೊರಗಡೆ ಬೆಡ್ಗಳಿದ್ದಾವೆ, ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾಕಂದರೆ 25ಕ್ಕೂ ಹೆಚ್ಚು ಬೆಡ್ಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ. ಇದು ಮಿಂಟು ಆಸ್ಪತ್ರೆ ದೃಶ್ಯಗಳು. ಯಾಕಂದರೆ ಸಾಕಷ್ಟು ಮಕ್ಕಳು ಪಟಾಕಿ ಸಿಡಿಸಿ ಕಣ್ಣಿಗೆ ಗಾಯ ಮಾಡಿಕೊಳ್ತಾರೆ, ಪುರುಷರು ಕಣ್ಣಿಗೆ ಗಾಯ ಆಗುತ್ತೆ. ಅದಲ್ಲದೆ ನೋಡುವರಿಗೂ 50% ಕಣ್ಣಿಗೆ ಗಾಯ ಆಗ್ತಿದ್ವು ಅಂತ ಒಂದು ಕಡೆ ಹೇಳಲಾಗ್ತಿದೆ. ಹೀಗಾಗಿ ಮಿಂಟು ಆಸ್ಪತ್ರೆಯ ಸಿಬ್ಬಂದಿಗಳು ಆಡಳಿತ ಮಂಡಳಿ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇಲ್ಲಿ ಡೈರೆಕ್ಟರ್ ರಶೀದಾರ್ ಅವ್ರು ಮಾತಾಡಿಸ್ತೀನಿ. ಸರ್, ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾಕಂದರೆ ಪಟಾಕಿ ಹಬ್ಬ, ದೀಪಾವಳಿ ಬೆಳಕಿನ ಹಬ್ಬ ಇನ್ನೇನು ದಿನಗಳೇ ಆರಂಭವಾಗ್ತಿದೆ. ಯಾವ ರೀತಿ ಇದೆ ಸರ್ ಸಿದ್ಧತೆ ಅಂತ? ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಇನ್ಚಾರ್ಜ್ ನಿರ್ದೇಶಕ ಮತ್ತು ವೈದ್ಯಕೀಯ ಅಧೀಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ.
ಪಟಾಕಿ ಹಬ್ಬ ಹತ್ತಿರ ಬರ್ತಾ ಇದೆಯಿಂದ ಮೊದಲು ನಾನು ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಕೆಲವು ಸಾವಕಾಶವಾಗಿ ಕೇರ್ ತೆಗೆದುಕೊಳ್ಬೇಕು ಅಂತ ಹೇಳ್ತೀನಿ. ಕಣ್ಣಿನ ರಕ್ಷಣೆ ತುಂಬ ಇಂಪಾರ್ಟೆಂಟು. ಯಾವುದೇ ಇಂಜುರಿ ಆಗದೇ ಇರೋ ಥರ ತಾವು ದೀಪಾವಳಿ ಆಚರಿಸ್ಬೇಕು ಕೇಳ್ಕೊಳ್ತೀನಿ. ನಮ್ಮಲ್ಲಿ ವಿ ಕೆಪ್ಟ್ 25 ಬೆಡ್ಸ್ ರಿಸರ್ವ್ ಇಟ್ಟಿದ್ದೇವೆ ಕ್ರ್ಯಾಕರ್ ಇಂಜುರೀಸ್ಗೆ. ಬಂದಂಥ ಕಣ್ಣಿಗೆ ಗಾಯ ಆದಂಥ ಬಂದ ಮಕ್ಕಳಾಯಿತು, ಪುರುಷರಾಯಿತು, ಮಹಿಳೆಯರಲ್ಲಿ ಇಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತದೆ ಸರ್? ಹೌದು. ನಾವು ಇಲ್ಲಿ ಸ್ಪೆಷಾಲಿಟಿ ಬಿಲ್ಡಿಂಗ್ ಬ್ಲಾಕಲ್ಲಿ ನಾವು ಕ್ರ್ಯಾಕರ್ ಇಂಜುರಿ ವಾರ್ಡ್ಗಳನ್ನ ತೆಗೆದಿದ್ದೇವೆ. ಸಪ್ರೇಟ್ ಮೇಲ್ ಫಿಮೇಲ್ ವಾರ್ಡ್ ಇಟ್ಟಿದ್ದೇವೆ. ಮತ್ತು ಇಲ್ಲಿ ಬೇಕಾಗಿರೋ ಇನ್ಸ್ಟ್ರೂಮೆಂಟ್ಸ್ ಆಗಲಿ, ಸ್ಟ್ರೀಟ್ ಲ್ಯಾಂಪ್ ಆಗಲಿ ನಾವು ಇಲ್ಲೇ ಅರೇಂಜ್ ಮಾಡಿಟ್ಟಿದ್ದೇವೆ. ಯಾಕಂದರೆ ಪಟಾಕಿ ಹಬ್ಬದ ಇಂಜುರಿ ಆದರೆ ಪೇಷಂಟ್ಸ್ ಮೊದಲೇ ನೊಂದಿರ್ತಾರೆ, ಅವ್ರ ಅಟೆಂಡರ್ಸ್ ಎಲ್ಲ ತೀವ್ರ ಆತಂಕದಲ್ಲಿರ್ತಾರೆ. ಅವ್ರನ್ನ ಓಡಾಡಿಸೋದು ಬದಲು ನಾವು ಇಲ್ಲಿ ಅತ್ಯವಶ್ಯಕವಾದ ಮತ್ತು ತುರ್ತು ಚಿಕಿತ್ಸೆ ಕೊಡಬೇಕಾದ್ರೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕೋ ಅದನ್ನು ನಾವು ಇಲ್ಲೇ ಅರೇಂಜ್ ಮಾಡ್ಕೊಂಡಿದ್ದೇವೆ. ಬೇರೆ ಥರ ಟ್ರೀಟ್ಮೆಂಟ್ ಆಗಲಿ, ಸರ್ಜರಿ ಆಗಲಿ ಬೇರೆ ಕಡೆ ನಾವು ರೆಡಿ ಮಾಡ್ಕೊಂಡಿದ್ದೇವೆ. ಜಾಗೃತಿ ಕ್ರಮ ಸರ್ ಯಾವ ರೀತಿ ತೆಗೆದುಕೊಳ್ಳಬೇಕಾಗುತ್ತೆ ಪೋಷಕರು ಮತ್ತು ಈ ಪಟಾಕಿ ಹೊಡೆಯೋರು? ಇವಾಗ ಲೆಜಿಸ್ಲೇಷನ್ ಬಂದಿರೋ ಥರ ಗ್ರೀನ್ ಕ್ರ್ಯಾಕರ್ ಹಚ್ಚಿ ಅಂತ ಹೇಳ್ತಾರೆ. ಬಟ್ ಗ್ರೀನ್ ಕ್ರ್ಯಾಕರ್ ಹಚ್ಚಿದ್ರೂ ಕಣ್ಣಿಗೆ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಆದ್ದರಿಂದ ಸೇಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಪಟಾಕಿಗಳನ್ನ ಹಚ್ಚೋದು ಒಳ್ಳೆಯದು. ಮತ್ತು ಮಕ್ಕಳು ಪಟಾಕಿ ಹಚ್ಚಬೇಕಾದ್ರೆ ಅಂಡರ್ ಪೇರೆಂಟಲ್ ಗೈಡೆನ್ಸ್ ಮಾಡೋದು ಉತ್ತಮ ಅಂತ ಹೇಳ್ತೀನಿ. ನೋಡ್ತಿರ್ಬೋದು, ಇದೊಂದು ವಾರ್ಡ್ ಇದೆ. ಇಲ್ಲಿ ಸಹ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಮತ್ತು ಬರುವಂಥ ಪೋಷಕರಲ್ಲಿ ಸಹ ಒಂದು ಕಡೆ ಮನವಿ ಸಹ ಮಾಡ್ತಿದ್ದಾರೆ. ಇಲ್ಲಿ ಭಿತ್ತಿ ಅಂದರೆ ಪತ್ರಗಳನ್ನು ಅಂಟಿಸಿದ್ದಾರೆ. ಅಂದರೆ ಕಣ್ಣಿನಿಂದ ಯಾವ ರೀತಿ ತೊಂದರೆ ಆಗುತ್ತೆ, ಕಣ್ಣನ್ನು ನಾವು ಯಾವ ರೀತಿ ರಕ್ಷಣೆ ಮಾಡಬೇಕು ಎಂಬುದು ಈ ಒಂದು ಬೋರ್ಡಲ್ಲಿ ಒಂದು ಕಡೆ ಅದ್ಭುತವಾದ ಕಲ್ಪನೆಯಲ್ಲಿ ಕಣ್ಣನ್ನು ರಕ್ಷಣೆ ಮಾಡಿಕೊಳ್ಳೋದು, ಪಟಾಕಿಯಿಂದ ಯಾವ ರೀತಿ ನಾವು ದೂರ ಇರಬೇಕು, ಯಾವ ರೀತಿ ಹಚ್ಚಬೇಕು, ಕಣ್ಣನ್ನು ಯಾವ ರೀತಿ ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಎಂಬುದು ಒಂದು ಕಡೆ ತೋರಿಸಿಕೊಟ್ಟಿದ್ದಾರೆ. ಹೀಗೆ ಮಿಂಟು ಆಸ್ಪತ್ರೆ ಇದೀಗ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.